4th ಫೆಬ್ರವರಿ 2019 ಬೆಳಗ್ಗೆ ಸುಮಾರು 8 ಗಂಟೆಯ ಸಮಯ ಜಲಗಾಂವ್ ಡಿಸ್ಟ್ರಿಕ್ಟ್ ನ ಒಂದು ಸಣ್ಣ ಹಳ್ಳಿಯ ಪಕ್ಕದಲ್ಲಿರುವಂತಹ ಫಾರೆಸ್ಟ್ ಏರಿಯಾನಲ್ಲಿ ಒಂದು ಶಾಕಿಂಗ್ ಡಿಸ್ಕವರಿ ಆಗುತ್ತೆ. ಆ ಹಳ್ಳಿನಲ್ಲಿ ಕುರಿ ಕಾಯ್ತಿದ್ದಂತಹ ವ್ಯಕ್ತಿ ತನ್ನ ದಿನನಿತ್ಯದ ಜೀವನದಂತೆ ಜಂಗಲ್ ನಲ್ಲಿ ಕುರಿಗಳನ್ನ ತಗೊಂಡು ಕಾಯ್ಲಿಕ್ಕೆ ಹೊರಡ್ತಾನೆ. ನೋಡಿ, ಸ್ವಲ್ಪ ದೂರ ಎಂಟರ್ ಆಗ್ತಿದ್ದಂಗೆನೆ ಆತನಿಗೆ ಒಂದು ವಿಚಿತ್ರವಾದಂತಹ ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ವಾಸನೆನ ಹಿಂಬಾಲಿಸ್ತಾ ಹೋದಂತಹ ಆ ಕುರಿ ಕಾಯೋನಿಗೆ ಕಂಡಂತಹ ದೃಶ್ಯ ಆತನ ರಕ್ತವನ್ನೇ ಹೆಪ್ಪುಗಟ್ಟುವ ಮಟ್ಟಿಗೆ ಭಯಪಡಿಸಿತ್ತು. ಅಲ್ಲಿ ಯಾವುದೇ ಪ್ರಾಣಿ ಸತ್ತು ಬಿದ್ದಿರಲಿಲ್ಲ, ಅದು ಒಂದು ಮಗುವಿನ ಕಾಲಾಗಿತ್ತು. ಹೌದು, ಅದೊಂದು ಚಿಕ್ಕ ಹುಡುಗನ ಕತ್ತರಿಸಿರುವಂತಹ ರೈಟ್ ಲೆಗ್. ಆತ ತಡ ಮಾಡ್ದೇನೆ ಈ ವಿಷಯನ ತನ್ನ ಹಳ್ಳಿಯ ಜನರಿಗೆ ಕಾಲ್ ಮಾಡಿ ಹೇಳ್ತಾನೆ. ಊರಿನ ಪಕ್ಕದಲ್ಲಿರುವಂತಹ ಜಂಗಲ್ ನಲ್ಲಿ ಒಂದು ಹುಡುಗನ ಕಾಲು ಕಟ್ಟಾಗಿರುವಂತಹ ಸ್ಥಿತಿನಲ್ಲಿ ಬಿದ್ದಿದೆ ಅಂತ ಹೇಳಿ ಊರಿನ ಜನ ಹತ್ತಿರದಲ್ಲಿದ್ದಂತಹ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರನ್ನ ಕರ್ಕೊಂಡೆ ಆ ಸ್ಥಳಕ್ಕೆ ಬರ್ತಾರೆ. ಲೋಕಲ್ ಪೊಲೀಸ್ ಕಡೆಯಿಂದ ಆ ಎಂಟೈರ್ ಏರಿಯಾನ ಸೀಸ್ ಮಾಡಲಾಗುತ್ತೆ. ಮತ್ತೆ ಒಂದು ಕಾಲ್ ಮಾತ್ರ ಸಿಕ್ಕಿರೋದ್ರಿಂದಾಗಿ ಸರ್ಚ್ ಆಪರೇಷನ್ ಸ್ಟಾರ್ಟ್ ಮಾಡಲಾಗುತ್ತೆ. ಸ್ವಲ್ಪ ಹೊತ್ತಲ್ಲೇನೆ ಪೊಲೀಸರಿಗೆ ಆ ಸ್ಥಳದಲ್ಲಿ 10 ಬಾಡಿ ಪಾರ್ಟ್ ಗಳು ಸಿಗುತ್ತೆ, ತಲೆ ಒಂದನ್ನ ಹೊರತುಪಡಿಸಿ. ಇದೆಲ್ಲ ನೋಡಿದಂತಹ ಪೊಲೀಸರು ಕೂಡ ಶಾಕ್ ಆಗಿದ್ರು. ಯಾಕಂದ್ರೆ ಅವ್ರಿಗೂ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗಿತ್ತು ಇದೊಂದು ಸಿಂಪಲ್ ಮರ್ಡರ್ ಕೇಸ್ ಅಲ್ಲ ಅಂತ ಹೇಳಿ. ಅದೇ ಊರಿನಲ್ಲಿ ಲಾಸ್ಟ್ 2 ಡೇಸ್ ನಿಂದ 12 ವರ್ಷದ ಒಬ್ಬ ಹುಡುಗ ಕಾಣೆ ಆಗಿದ್ದಾನೆ. ಪೊಲೀಸರಿಗೆ ನಾರ್ಮಲ್ ಆಗಿ ಅವನೇ ಇರ್ಬೋದಾ ಅನ್ನುವಂತ ಡೌಟ್ ಬರುತ್ತೆ. ಬಟ್ ಹೌ ಟು ಕನ್ಫರ್ಮ್? ಬಾಡಿ ಕಂಡೀಷನ್ ತುಂಬಾನೇ ಕೆಟ್ಟದಾಗಿತ್ತು. ತಲೆನೇ ಇಲ್ದಿರುವಂತಹ ದೇಹದ ಎಷ್ಟೋ ಭಾಗಗಳನ್ನ ತುಂಡು ತುಂಡಾಗಿ ಕತ್ತರಿಸಲಾಗಿದೆ. ಹಾಗಾದ್ರೆ ಈತನನ್ನ ಮಂಗೇಶ್ ಅಂತಾನೆ ಹೇಗ್ ಕನ್ಫರ್ಮ್ ಮಾಡಿದ್ರು? ನೋಡಿ, ಮಿಸ್ಸಿಂಗ್ ಆಗಿದ್ದಂತಹ ಹುಡುಗನ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಸ್ಪಾಟ್ ಗೆ ಕರೆಸಲಾಗುತ್ತೆ. ಆ ತಂದೆ ನನ್ನ ಮಗ ಸಿಗಬಹುದು ಅನ್ನೋ ಆಶೆ ಇಟ್ಕೊಂಡು ಆ ಪ್ಲೇಸ್ ಗೆ ಬಂದು ನಿಂತಿರ್ತಾನೆ. ಇಲ್ಲಿ ಸಿಕ್ಕಿರುವಂತಹ ಬಾಡಿ ಹತ್ರ ಹೋಗಿ ಅಲ್ಲಿ ಸತ್ತು ಬಿದ್ದಿರುವಂತಹ ಬಾಡಿನ ನೋಡಿದಾಗ ತನ್ನ ಮಗನನ್ನ ಹುಡುಕ್ತಾ ಬಂದಂತಹ ಈ ತಂದೆ ಕುಸಿದು ಬಿದ್ದಿದ್ರು. ಆ ಬಾಡಿ ಮೇಲೆ ಇದ್ದಂತಹ ಸ್ಕೂಲ್ ಯೂನಿಫಾರ್ಮ್ ಮತ್ತೆ ಆ ದೇಹದ ಮೇಲಿದ್ದಂತಹ ಕೆಲವೊಂದಿಷ್ಟು ಮಾರ್ಕುಗಳು ತುಂಬಾ ಕ್ಲಿಯರ್ ಆಗಿ ಕೂಗಿ ಹೇಳ್ತಾ ಇತ್ತು, ಇದು ಬೇರೆ ಯಾರು ಅಲ್ಲ, ಮಂಗೇಶ್ ಪಾಟೀಲ್ ಅಂತ ಹೇಳಿ. ಆ ತಂದೆ ಜೋರಾಗಿ ಅಳ್ತಾ ಕನ್ಫರ್ಮ್ ಮಾಡ್ತಾನೆ, ಇದು ನನ್ನ ಮಗಂದೇ ಡೆಡ್ ಬಾಡಿ ಅಂತ ಹೇಳಿ. ಈ ಒಂದು ಮಾತು ಆ ಒಂದು ಫ್ಯಾಮಿಲಿ ಅಷ್ಟೇ ಅಲ್ಲದೇನೆ ಇಡೀ ಊರೇ ಶಾಕ್ ಆಗೋ ತರ ಮಾಡಿತ್ತು. ಯಾಕಂದ್ರೆ ಈ ಮಂಗೇಶ್ ಪಾಟೀಲ್ ಒಬ್ಬ ಆರ್ಡಿನರಿ ಹುಡುಗ ಆಗಿರ್ಲಿಲ್ಲ. 12 ವಯಸ್ಸಾಗಿದ್ರು ಕೂಡ ಆ ಊರಿನಲ್ಲಿ ಆಗ್ತಿದ್ದಂತಹ ಕಾರ್ಯಕ್ರಮಗಳಲ್ಲಿ, ಭಜನೆ ಕೀರ್ತನೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ತುಂಬಾನೇ ಸಿಂಪಲ್ ಆಗಿದ್ದಂತಹ ಹುಡುಗ, ತುಂಬಾನೇ ಇನ್ನೋಸೆಂಟ್ ಕಿಡ್ ಕೂಡ ಹೌದು. ಸೊ ಅಂತ ಹುಡುಗನನ್ನ ಇಷ್ಟೊಂದು ಕ್ರೂರಲ್ ಆಗಿ ಸಾಯಿಸುವಂತಹ ಕಾರಣನಾದ್ರೂ ಯಾರಿಗೇನಿರುತ್ತೆ? ಅಂಡ್ ಇದೇನಾದ್ರೂ ಬ್ಲಾಕ್ ಮ್ಯಾಜಿಕ್ ಗೋಸ್ಕರ ಮಾಡಿದ್ದಾಗಿರ್ಬೋದಾ, ಅಥವಾ ಈ ಕೇಸ್ ನಲ್ಲಿ ಇನ್ನೂ ಡೇಂಜರಸ್ ಟ್ರೂತ್ ಅಡಗಿದೆನಾ? ನೋಡಿ, ಪೊಲೀಸರು ಯಾವಾಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ, ಈ ಕೇಸ್ ಒಂದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ತಗೊಳುತ್ತೆ. ನಂತರ ಹೊರಗಡೆ ಬಂದಂತಹ ವಿಷಯ ಆ ಊರಷ್ಟೇ ಅಲ್ಲ, ಇಡೀ ಮನುಕುಲಾನೇ ಅಸಹ್ಯ ಪಟ್ಕೊಳ್ಳುವಂತಹ ವಿಷಯ ಆಗಿತ್ತು. ಒಂದು ಸಿಂಪಲ್ ವಿಲೇಜ್ ಬಾಯ್ ಮರ್ಡರ್ ಕೇಸ್ ಆಗಿದ್ರು ಕೂಡ ಇದ್ರ ಹಿಂದೆ ಇದ್ದಂತಹ ಡಾರ್ಕ್ ಸೀಕ್ರೆಟ್ ಏನು? ಸೊ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹುಡುಕ್ತಾ ಹೋಗೋಣ. ನೀವು ಇಲ್ಲಿವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ಸ್ಟೋರಿ ತುಂಬಾನೇ ಸಸ್ಪೆನ್ಸ್ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಗಳನ್ನ ಹೊಂದಿರುತ್ತೆ. ದಯವಿಟ್ಟು ಕೊನೆವರೆಗೂ ನೋಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಕೆ ಹೋಗ್ತಿದೀವಿ ಮಂಗೇಶ್ ಪಾಟೀಲ್ ಕೇಸ್. ವೆಲ್ಕಮ್ ಬ್ಯಾಕ್. ಈ ಕತೆ ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರ ಸ್ಟೇಟ್ ನ ಜಲಗಾಂವ್ ಡಿಸ್ಟ್ರಿಕ್ಟ್ ನ ಚಾರ್ಡಿ ಅನ್ನುವಂತಹ ಒಂದು ಹಳ್ಳಿನಲ್ಲಿ. ಈ ಊರಿನಲ್ಲಿ ಇದ್ದಂತಹ ಒಂದು ಸಣ್ಣ ಕುಟುಂಬ ಅಥವಾ ಬಡ ಕುಟುಂಬ ಅಂತ ಹೇಳ್ಬೋದು. ಇದರಲ್ಲಿ 4 ಜನ ವಾಸವಾಗಿದ್ರು. ನಾನೇನ್ ಸತ್ತಿರುವಂತಹ ಹುಡುಗ ಮಂಗೇಶ್ ಪಾಟೀಲ್ ಅಂದೆ. ಅವರ ತಂದೆ ದಗಡುಶೇತ್ ಪಾಟೀಲ್ ಅಂಡ್ ಅವನ ತಾಯಿ ಗೀತಾಬಾಯಿ ಪಾಟೀಲ್. ಹಾಗೇನೆ ಈ ಮಂಗೇಶ್ ಪಾಟೀಲ್ಗೆ ಒಬ್ಬ ಅಕ್ಕ ಕೂಡ ಇದ್ಲು. ಈ ಮಂಗೇಶ್ ಪಾಟೀಲ್ ಅವರ ತಂದೆ ದಗಡುಶೇತ್ ಪಾಟೀಲ್ ಏನಿದ್ದಾರೆ, ಅವರೊಬ್ಬ ಕೂಲಿ ಕಾರ್ಮಿಕರಾಗಿದ್ರು. ಡೈಲಿ ವೇಜಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರು ತುಂಬಾನೇ ಕಷ್ಟಪಟ್ಟು ತಮ್ಮ ಫ್ಯಾಮಿಲಿನ ತಾವು ಟೇಕ್ ಕೇರ್ ಮಾಡ್ತಾ ಇದ್ರು. ಅಂಡ್ ಆ ಊರಿನಲ್ಲಿ ಇವರೊಟ್ಟಿಗೆ ಇವರ ಎಷ್ಟೋ ರಿಲೇಟಿವ್ಸ್ ಗಳು ಕೂಡ ವಾಸ ಆಗಿದ್ರು. 2nd ಫೆಬ್ರವರಿ ಅಂದ್ರೆ ಆತನ ದೇಹ ಸಿಗಕ್ಕಿಂತ ಮುಂಚೆ 2 ದಿನ ಹಿಂದೆ ಸಾಟರ್ಡೆ ಆಗಿರೋದ್ರಿಂದಾಗಿ ಮಂಗೇಶ್ ಪಾಟೀಲ್ ಡೈಲಿ ಬರೋದಕ್ಕಿಂತಾನೆ ಬೇಗ ಮಧ್ಯಾಹ್ನಕ್ಕೇನೆ ಮನೆಗೆ ರೀಚ್ ಆಗಿದ್ದ. ಮನೆಗೆ ಬಂದ ತಕ್ಷಣ ತನ್ನ ತಾಯಿ ಹತ್ರ ಹೇಳ್ಕೊತಾನೆ, ನಾನು ಟಾಯ್ಲೆಟ್ ಗೋಸ್ಕರ ಹೊರಗಡೆ ಹೋಗ್ತಿದೀನಿ ಅಂತ ಹೇಳಿ. ಅಂಡ್ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಅನ್ಕೋತೀನಿ, ಹಳ್ಳಿಗಳಲ್ಲಿ ಈ ತರದ ಬಡ ಜನರ ಮನೆಯಲ್ಲಿ ವಾಶ್ರೂಮ್ ಕಂಡು ಬರೋದು ತುಂಬಾನೇ ಕಡಿಮೆ. ಹಾಗಾಗಿ ಅವರು ಟಾಯ್ಲೆಟ್ ಗೋಸ್ಕರ ಹೊರಗಡೆನೆ ಹೋಗ್ತಾರೆ. ಸೊ ಇದು ಆತನ ತಾಯಿಗೆ ಒಂದು ನಾರ್ಮಲ್ ಆಗಿತ್ತು. ಓಕೆ, ಹೋಗ್ ಬರ್ತಾನೆ ಅಂತ ಹೇಳಿ ಸುಮ್ಮನಾಗಿದ್ರು. ಈಗ ತಾನೇ ಸ್ಕೂಲಿಂದ ಬಂದಂತಹ ಮಗು ಹೊರಗಡೆ ಹೋಗಿದೆ ಅಂತ ಹೇಳಿ ಬಂದ ಮೇಲೆ ಆತ ಊಟ ಮಾಡಬಹುದು ಅಂತ ಆತನ ತಾಯಿ ಆತನಿಗೆ ಊಟಕ್ಕೆ ರೆಡಿ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಯಾವಾಗ ಮಂಗೇಶ್ ರಿಟರ್ನ್ ಬರಲ್ವೋ ಅವಾಗ ಅವ್ರಿಗೆ ಅನ್ಸುತ್ತೆ, ಓಕೆ ಊರಲ್ಲಿ ಯಾರ್ದಾದ್ರೂ ಹುಡುಗರ ಜೊತೆಗೆ ಆಟ ಆಡ್ತಾ
ಆಗ್ತಾ ಇರ್ಬೋದು, ಸಂಜೆ ಬಂದು ಊಟ ಮಾಡ್ತಾನೆ ಅಂತ ಹೇಳಿ ಅವ್ರು ಸುಮ್ಮನಾಗ್ತಾರೆ. ಸೊ ಹೀಗೇನೆ ಸಂಜೆ ಕಳೆದೋಗುತ್ತೆ. ಕೆಲ್ಸಕ್ಕೆ ಹೋಗಿದ್ದಂತಹ ಮಂಗೇಶ್ ಪಾಟೀಲ್ ಅವರ ತಂದೆನೂ ಮನೆಗೆ ಬರ್ತಾರೆ. ಅಲ್ಲಿಗೆ ಕತ್ಲಾಗತ್ತೆ. ಇಷ್ಟೊತ್ತಾದ್ರೂ ತನ್ನ ಮಗ ಮನೆಗೆ ಬರ್ದಿರೋದನ್ನ ಕಂಡಂತ ತಾಯಿ ಗಾಬರಿಯಾಗಿ ಆತನ ಗಂಡನ ಹತ್ರ ಹೇಳ್ಕೊತಾಳೆ, ಈ ತರ ಹೋದವನು ವಾಪಸ್ ಮನೆಗೆ ಬಂದಿಲ್ಲ ಅಂತ ಹೇಳಿ. ಇಲ್ಲಿಂದ ಆ ತಂದೆ ತಾಯಿ ಇಬ್ರು ಸೇರಿ ತಮ್ಮ ಮಗನನ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಊರಲ್ಲಿದ್ದಂತಹ ಆತನ ಏಜ್ ನ ಮಕ್ಕಳನ್ನ ಹೋಗಿ ವಿಚಾರಿಸ್ತಾರೆ. ಅವ್ರು ಹೇಳ್ತಾರೆ, ಮಧ್ಯಾಹ್ನ ಸ್ಕೂಲಿಂದ ಬಂದ್ಮೇಲೆ ಆತ ನಮಗ್ ಸಿಕ್ಕೇ ಇಲ್ಲ ಅಂತ ಹೇಳಿ. ಅಂಡ್ ಅದೇ ಊರಿನಲ್ಲಿದ್ದಂತಹ ಅವರ ಎಲ್ಲಾ ರಿಲೇಟಿವ್ ಮನೆಗಳಿಗೂ ಕೂಡ ಹೋಗಿ ಇವ್ರು ಚೆಕ್ ಮಾಡ್ತಾರೆ. ಮಂಗೇಶ್ ಎಲ್ಲೂ ಕೂಡ ಬಂದಿಲ್ಲ. ಯಾರಿಗೂ ಕೂಡ ಆತನ ಬಗ್ಗೆ ಸಣ್ಣ ಸುಳಿವು ಕೂಡ ಇಲ್ಲ. ಕತ್ತಲಾದ್ರೂ ಮಗನ ಬಗ್ಗೆ ಸುಳಿವು ಇಲ್ಲದೆ ಇರೋದ್ರಿಂದಾಗಿ ಮಂಗೇಶ್ ತಂದೆ ತುಂಬಾನೇ ಗಾಬರಿ ಆಗಿದ್ರು. ಆತನ ತಾಯಿ ಗೋಗರ್ದು ಅಳಕ್ ಸ್ಟಾರ್ಟ್ ಮಾಡ್ತಾರೆ. ತನ್ನ ಹೆಂಡತಿನ ಸಮಾಧಾನ ಮಾಡೋದ್ರೊಟ್ಟಿಗೆನೆ ಊರಲ್ಲಿದ್ದಂತಹ ದೊಡ್ಡವ್ರನ್ನ ಕರ್ಕೊಂಡು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಮಗ ಕಳೆದಿರೋದ್ರ ಬಗ್ಗೆ ಮಂಗೇಶ್ ಪಾಟೀಲ್ ಅವರ ತಂದೆ ಒಂದು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ತಾರೆ. ನೋಡಿ, 12 ವರ್ಷದ ಮಗು ಮಧ್ಯಾಹ್ನದಿಂದ ಕಾಣಿಸ್ತಾನೆ ಇಲ್ಲ ಅನ್ನೋದು ಒಂದು ಸಿಂಪಲ್ ವಿಷಯ ಆಗಿರ್ಲಿಲ್ಲ. ಪೊಲೀಸರು ಕೂಡ ಇದನ್ನ ಸೀರಿಯಸ್ ಆಗಿ ತಗೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆಸ್ ಯೂಶುವಲ್ ಎಲ್ಲ ಆತನ ಫ್ರೆಂಡ್ಸ್ ಮನೆ ಆಗ್ಬೋದು, ಆತನ ರಿಲೇಟಿವ್ ಗಳ ಮನೆ ಆಗ್ಬೋದು, ಎಲ್ಲದನ್ನು ಇನ್ನೊಂದು ಬಾರಿ ಚೆಕ್ ಮಾಡ್ಲಾಗತ್ತೆ. ಬಟ್ ಪೊಲೀಸರ ಈ ಒಂದು ಸರ್ಚ್ ಇಂದ ಯಾವುದೇ ಯೂಸ್ ಅಂತ ಹೇಳಿ ಆಗಲ್ಲ. ನೋಡಿ, ಈ ಹುಡುಗ ಏನಾದ್ರೂ 16ರಿಂದ 17 ವಯಸ್ಸಿನವನಾಗಿದ್ರು ಕೂಡ ಇವನ್ ಪೊಲೀಸರು ಅಷ್ಟೊಂದು ತಲೆ ಕೆಡಿಸ್ಕೊತಾ ಇರ್ಲಿಲ್ಲ ಇವನ್ ಬಗ್ಗೆ. ಮೇ ಬಿ ಯಾರನ್ನಾದ್ರೂ ಲವ್ ಮಾಡಿ ಓಡ್ ಹೋಗಿರ್ಬೋದು ಅಂತನಾದ್ರೂ ಸುಮ್ಮನೆ ಆಗ್ತಿದ್ರು. ಬಟ್ ಈತ ಜಸ್ಟ್ 12 ವರ್ಷದ ಹುಡುಗ. ಇವನ್ ಊರಲ್ಲಿದ್ದಂತಹ ಜನರು ಕೂಡ ತುಂಬಾನೇ ಟೆನ್ಷನ್ ಆಗಿದ್ರು. ಯಾಕಂದ್ರೆ ಆತ ಊರಲ್ಲಿರುವಂತಹ ಎಲ್ಲಾ ಜನರಿಗೂ ಗೊತ್ತಿದ್ದ ಆ ಊರಲ್ಲಿ ಆಗ್ತಿದ್ದಂತಹ ಸಣ್ಣ ಪುಟ್ಟ ಭಜನೆಗಳು, ಕೀರ್ತನೆಗಳಿಗೂ 12 ವರ್ಷದವನಾಗಿದ್ರು ಇವ್ನು ಹೋಗಿ ಅಟೆಂಡ್ ಆಗಿರ್ತಿದ್ದ. ಪೊಲೀಸರು ಆತನನ್ನ 3ನೇ ತಾರೀಕು ಕೂಡ ಹುಡುಕ್ತಾರೆ. ಹುಡುಕ್ತಾ ಅವತ್ತಿನ ದಿನಾನು ಕಳೆದೋಗುತ್ತೆ. 4th ಫೆಬ್ರವರಿ ದಿನ ಮಾರ್ನಿಂಗ್ ಮಂಗೇಶ್ನ ತಾಯಿ ಅತ್ತು ಸಾಕಾಗೋಗಿದ್ರು. ಅವರ ಫ್ಯಾಮಿಲಿ ಎಲ್ಲರೂ ಅವ್ರ ಮನೆಗೆ ಬಂದು ಅವ್ರನ್ನ ಸಮಾಧಾನ ಮಾಡೋದ್ರಲ್ಲೇನೆ ಅವ್ರಿಗೆ ಸಾಕಾಗಿತ್ತು. ಇದೆಲ್ಲದ್ರ ಮಧ್ಯದಲ್ಲೇ ಕುರಿ ಕಾಯೋದಕ್ಕೋಸ್ಕರ ಹೋಗ್ತಿದ್ದಂತಹ ಒಬ್ಬ ವ್ಯಕ್ತಿಗೆ ಬರ್ತಿದ್ದಂತಹ ಒಂದು ಕೆಟ್ಟ ಸ್ಮೆಲ್ ನ ಹಿಂಬಾಲಿಸ್ತಾ ಹೋದಾಗ ಒಂದು ರೈಟ್ ಲೆಗ್ ಸಿಗುತ್ತೆ. ಆ ಲೆಗ್ ನೋಡಿದಾಗ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಇದೊಂದು 10ರಿಂದ 12 ವರ್ಷಕ್ಕೆ ಸಂಬಂಧಪಟ್ಟಂತಹ ಹುಡುಗಂದು ಅಂತ ಹೇಳಿ. ಇವನ್ ಆ ವ್ಯಕ್ತಿಗೂ ಅನ್ಸಿರುತ್ತೆ ಇದು ಮಂಗೇಶ್ದೇ ಕಾಲ್ ಆಗಿರ್ಬೋದಾ ಅಂತ ಹೇಳಿ. ಆಫ್ಟರ್ ದಟ್ ಸ್ಥಳಕ್ಕೆ ಬಂದಂತಹ ಪೊಲೀಸರು ಈ ವಿಷಯದ ಬಗ್ಗೆ ಅವರ ಫ್ಯಾಮಿಲಿಗೆ ಹೇಳಿದಾಗ ಅವರ ಫ್ಯಾಮಿಲಿ ಇನ್ನೂ ಪಾತಾಳಕ್ಕೆ ಕುಸ್ತೋಗಿದ್ರು ಅಂತ ಹೇಳ್ಬೋದು. ಆಲ್ರೆಡಿ 2 to 3 ಡೇಸ್ ಇಂದ ಅವರ ತಾಯಿ ಅತ್ತು ಅವರಿಗೆ ಸಾಕಾಗಿತ್ತು. ಅವ್ರಿಗೆಲ್ಲೋ ಒಂದ್ ಕಡೆ ಹೋಪ್ ಇತ್ತು, ನನ್ನ ಮಗ ವಾಪಸ್ ಬರ್ಬೋದೇನೋ ಅಂತ ಹೇಳಿ. ಬಟ್ ಈ ವಿಷಯ ಕೇಳಿದಾಗ ಅವ್ರಿಗಿದ್ದಂತಹ ಹೋಪ್ ಕೂಡ ಕಡಿಮೆ ಆಗ್ತಾ ಬರ್ತಿದೆ. ಇವನ್ ಪೊಲೀಸರಿಗೆ ಅನ್ಸುತ್ತೆ ಜಸ್ಟ್ ಒಂದು ಕಾಲ್ ಮೇಲೆನೆ ಈ ಎಂಟೈರ್ ಬಾಡಿನ ಐಡೆಂಟಿಫೈ ಮಾಡೋದು ಕಷ್ಟ. ಇಲ್ಲಿ ಕಾಲ್ ಬಿದ್ದಿದೆ ಅಂದ್ರೆ ನಾವ್ ಇಲ್ಲಿ ಹುಡುಕಿದ್ರೆ ಇನ್ನೂ ಹೆಚ್ಚಿನ ಬಾಡಿ ಪಾರ್ಟ್ಸ್ ಗಳು ಸಿಗ್ಬೋದು ಅಂತ ಹೇಳಿ ಒಂದು ಸರ್ಚ್ ಆಪರೇಷನ್ ನ ಕಂಡಕ್ಟ್ ಮಾಡಿ ಬಾಡಿ ಪಾರ್ಟ್ಸ್ ನ ಎಲ್ಲದನ್ನು ಗ್ಯಾದರ್ ಮಾಡ್ತಾರೆ. ತಲೆಯನ್ನ ಹೊರತುಪಡಿಸಿ ಅವ್ರಿಗೆ ಆಲ್ಮೋಸ್ಟ್ ಬಾಡಿ ಪಾರ್ಟ್ ಸಿಕ್ಕಿರುತ್ತೆ. ಹಾಕೊಂಡಿದ್ದಂತಹ ಬಟ್ಟೆ ಮತ್ತೆ ದೇಹದ ಮೇಲಿದ್ದಂತಹ ಗುರುತುಗಳನ್ನ ನೋಡಿ ಕನ್ಫರ್ಮ್ ಮಾಡ್ಲಾಗತ್ತೆ ಇಟ್ಸ್ ನಾನ್ ಅದರ್ ದೆನ್ ಮಂಗೇಶ್ ಪಾಟೀಲ್ ಅಂತ ಹೇಳಿ. ಇಲ್ಲಿವರೆಗೂ ಒಂದು ಮಿಸ್ಸಿಂಗ್ ಕೇಸ್ ಆಗಿದ್ದಂತಹ ಈ ಕೇಸ್ ಯಾವಾಗ ಆತನ ಬಾಡಿ ಸಿಗುತ್ತೋ ಅಲ್ಲಿಗೆ ಇದೊಂದು ಮರ್ಡರ್ ಕೇಸ್ ಆಗಿ ಕನ್ವರ್ಟ್ ಆಗಿದೆ. ಪೊಲೀಸರ ಮುಂದೆ ಈಗಿರುವಂತಹ ಪ್ರಶ್ನೆ, ಯಾರು ಈ ಕೊಲೆಗಾರ ಮತ್ತೆ ಆತನನ್ನ ನಾವು ಎಷ್ಟು ಬೇಗ ಹಿಡಿತೀವಿ ಅಂತ ಹೇಳಿ. ಆದ್ರೆ ಹಳ್ಳಿನಲ್ಲಿರುವಂತಹ ಜನರ ಬಹುತೇಕ ಅನಿಸಿಕೆ ಈ ಒಂದು ಕೊಲೆನ ಒಂದು ಬ್ಲಾಕ್ ಮ್ಯಾಜಿಕ್ ಗೋಸ್ಕರ ಯಾರೋ ಮಾಟ ಮಂತ್ರ ಮಾಡೋರೆ ಈತನನ್ನ ಇಷ್ಟೊಂದು ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಇವನ್ ಆತನ ದೇಹ ಸಿಕ್ಕ ದಿನ ಒಂದು ಅಮಾವಾಸ್ಯೆ ಆಗಿರೋದ್ರಿಂದಾಗಿ ಮೋಸ್ಟ್ ಆಫ್ ದ ಪೀಪಲ್ ವಿಲೇಜ್ ನವರು ಇದನ್ನೇ ಯೋಚನೆ ಮಾಡ್ತಾ ಇದ್ರು. ಅಂಡ್ ಇದನ್ನ ಹೊರತುಪಡಿಸಿ ಆ 12 ವರ್ಷದ ಮಗುವನ್ನ ದುಡ್ಡುಗೋಸ್ಕರ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಕ್ಕೆ ಇದು ತುಂಬಾನೇ ಬಡ ಕುಟುಂಬದಿಂದ ಬಂದಿರುವಂತಹ ಮಗು ಆಗಿತ್ತು. ಅಂಡ್ ಕಿಡ್ನಾಪೇ ಮಾಡಿದ್ದಾರೆ ಅನ್ಕೊಂಡ್ರು ಕೂಡ ದುಡ್ಡು ಬೇಕು ಅಂತಾಗ್ಲಿ ಅಥವಾ ನಮ್ದು ಏನಾದ್ರೂ ಡಿಮ್ಯಾಂಡ್ ಇದೆ ಅಂತಾಗ್ಲಿ ಯಾವ್ದು ಕಾಲ್ಸ್ ಗಳು ಇವ್ರಿಗೆ ಬಂದಿಲ್ಲ. ಅಂಡ್ ಈ ಫ್ಯಾಮಿಲಿ ಮೇಲೆ ಯಾರಿಗಾದ್ರೂ ದ್ವೇಷ ಇತ್ತಾ ಅಂತ ಹೇಳಿ ನೋಡಿದಾಗ್ಲೂ ಕೂಡ ಯಾರಿಗೂ ಇವ್ರ ಮೇಲೆ ಸಿಟ್ಟು ಅಥವಾ ಜಗಳ ಆ ತರದ್ ಯಾವ್ದು ಕಂಡು ಬರಲ್ಲ. ಇದೊಂದು ನಾರ್ಮಲ್ ಸಿಂಪಲ್ ಫ್ಯಾಮಿಲಿ. ಅಂಡ್ ಸದ್ಯಕ್ಕೆ ಪೊಲೀಸರ ಹತ್ರನು ಯಾವ್ದು ಈ ಕೇಸಿಗೆ ಸಂಬಂಧಪಟ್ಟಂತಹ ಕ್ಲೂ ಇಲ್ಲದೆ ಇರೋದ್ರಿಂದಾಗಿ ಊರಲ್ಲಿರುವಂತಹ ಜನರು ಅನ್ಕೋತಾ ಇದ್ರು ಇದನ್ನ ಯಾರೋ ಮಾಟ ಮಂತ್ರಕ್ಕೋಸ್ಕರನೇ ಮಾಡಿದ್ದಾರೆ ಅಂತ ಹೇಳಿ. ಯೋಚನೆ ಮಾಡಿ, ಎಷ್ಟೋ ಹಳ್ಳಿಗಳಲ್ಲಿ CCTV ಕ್ಯಾಮ್ರಾಗಳು ಇರಲ್ಲ. ಅಂಡ್ ಆ ಊರಿಗೆ ಯಾರು ಬಂದ್ರು ಯಾರು ಹೋದ್ರು ಅನ್ನೋದನ್ನ ಕಂಡು ಹಿಡಿಯೋದು ಅಷ್ಟು ಈಸಿ ಕೆಲಸನೂ ಅಲ್ಲ. ಬಟ್ ಥ್ಯಾಂಕ್ಫುಲಿ ಆ ಊರ್ನ ಒಂದು ಜ್ಯುವೆಲರಿ ಶಾಪ್ ಮುಂದೆ ಒಂದು CCTV ಕ್ಯಾಮ್ರಾ ಇರುತ್ತೆ. ಪೊಲೀಸರು ಆ CCTV ಕ್ಯಾಮ್ರಾವನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿದಾಗ ಅದರಲ್ಲಿ ಅವ್ರಿಗೆ ಡೌಟ್ಫುಲ್ ಅನ್ಸುವಂತ ಒಬ್ಬ ವ್ಯಕ್ತಿ ಕಂಡು ಬರ್ತಾನೆ. ಒಬ್ಬ ಭಿಕ್ಷುಕ ಒಂದು ದೊಡ್ಡ ಬ್ಯಾಗ್ ನ ತಗೊಂಡು ಆ ಊರಿನಲ್ಲಿ ಗಂಟೆಗಟ್ಟಲೆ ಅವತ್ತು ಸುತ್ತಾಡಿದ್ದ. ಮೇ ಬಿ ಆ ಒಂದು ಬ್ಯಾಗ್ ನಲ್ಲಿ ಅಥವಾ ಆತ ಹಾಕೊಂಡಿದ್ದಂತಹ ಒಂದು ಗಂಟಲ್ಲಿ ಮಂಗೇಶನ್ನ ಏನಾದ್ರೂ ಹಾಕೊಂಡು ಹೋಗಿರ್ಬೋದಾ ಅನ್ನುವಂತಹ ಡೌಟ್ ನಲ್ಲಿ ಪೊಲೀಸರು ಆತನ ಸ್ಕೆಚ್ ರೆಡಿ ಮಾಡಿಸಿ ಅಕ್ಕಪಕ್ಕದ ಹಳ್ಳಿಗಳಲ್ಲೂ ಕೂಡ ಚೆಕ್ ಮಾಡ್ತಾರೆ. ಬಟ್ ಪೊಲೀಸರ ಈ ಪ್ರಯತ್ನದಿಂದನೂ ಕೂಡ ಯಾವುದೇ ಯೂಸ್ ಆಗಲ್ಲ.
ನೋಡಿ, ಪೊಲೀಸರು ಸಿಸಿಟಿವಿ ಚೆಕ್ ಮಾಡಕ್ಕಿಂತ ಮುಂಚೆನೂ ಕೂಡ ಇವರ ಇನ್ನೊಂದು ಪ್ರಯತ್ನನೂ ಮಾಡಿರ್ತಾರೆ. ಅವ್ರ ಹತ್ರ ಇದ್ದಂತಹ ವೆಲ್ ಟ್ರೈನ್ಡ್ ಡಾಗ್ಸ್ ಏನಿತ್ತು ಅದನ್ನ ತಗೊಂಡ್ಬಂದು ಅಲ್ಲಿ ಆಗಿದ್ದಂತಹ ಕ್ರೈಮ್ ಪ್ಲೇಸ್ ಗೆ ಕರ್ಕೊಂಡ್ಬಂದು ಚೆಕ್ ಮಾಡಿಸಿರ್ತಾರೆ. ಎರಡೆರಡು ಬಾರಿ ಆ ಪೊಲೀಸ್ ಡಾಗ್ಸ್ ಇಂದ ಸರ್ಚ್ ಮಾಡಿದ್ರು ಆ ಡಾಗ್ ಗಳು ದೇಹ ಸಿಕ್ಕಿರುವಂತಹ ಪ್ಲೇಸ್ ನ ಸುತ್ತಾಕೊಂಡು ಕೊನೆಯದಾಗಿ ಈ ಮಂಗೇಶ್ ನ ಮನೆ ಮುಂದೆ ಬಂದೇ ನಿಂತ್ಕೋತಾ ಇದ್ವು. ಮೊದಲನೇ ಬಾರಿ ಪೊಲೀಸ್ ಅನ್ಕೋತಾರೆ ಇದು ವಿಕ್ಟಿಮ್ ಮನೆ ಆಗಿರೋದ್ರಿಂದಾಗಿ ಇಲ್ಲಿ ಬಂದು ನಿಂತ್ಕೋತಿದಾವೆ ಅಂತ ಹೇಳಿ. ಬಟ್ ಸೆಕೆಂಡ್ ಟೈಮ್ ಅದೇ ಮನೆ ಮುಂದೆ ಪೊಲೀಸ್ ಡಾಗ್ ಬಂದು ನಿಂತ್ಕೊಂಡಾಗ ಆ ಮನೆನೂ ಅವ್ರು ಸರ್ಚ್ ಮಾಡ್ತಾರೆ. ಬಟ್ ಅವ್ರಿಗೆ ಅಲ್ಲಿ ಯಾವುದೇ ಡೌಟ್ ಪಡುವಂತಹ ವಿಷಯ ಅವ್ರಿಗೆ ಕಂಡು ಬರಲ್ಲ. ಸೊ ಇಲ್ಲಿಗೆ ಪೊಲೀಸರು ಮತ್ತೊಂದು ಬಾರಿ ಕ್ಲೂಲೆಸ್ ಆಗಿದ್ರು. ನೋಡಿ, ಪೊಲೀಸರಿಗೆ ಸಾಕಾಗಿತ್ತು ಈ ಕೇಸ್ಗೆ ಸಂಬಂಧಪಟ್ಟಂಗೆ ಬರುವಂತಹ ಎಲ್ಲಾ ವಿಷಯಗಳನ್ನು ಅವ್ರು ಒಂದ್ ಕಡೆಯಿಂದ ನೋಡ್ತಾ ಬಂದ್ರು ಕೊನೆಗೆ ಅವ್ರು ಬಂದು ನಿಂತಿರುವಂತಹ ಪ್ಲೇಸ್ ಅವ್ರ ಹತ್ರ ಯಾವುದೇ ಇವನ್ ಸಣ್ಣ ಕ್ಲೂಗಳು ಕೂಡ ಇಲ್ಲ. ಎಲ್ರೂ ಒಂದ್ಸರಿ ಕುತ್ಕೊಂಡು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಈ ಕೇಸ್ ನಲ್ಲಿ ಏನ್ ನಾವ್ ಇಲ್ಲಿವರೆಗೂ ಮಿಸ್ ಮಾಡಿದೀವಿ ಅನ್ನೋದ್ರ ಬಗ್ಗೆ. ಸೊ ಅವಾಗ ಅವ್ರಿಗೆ ಯೋಚನೆ ಬರೋದೇನು ಅಂದ್ರೆ, ಏನು ಪೊಲೀಸ್ ಡಾಗ್ ನ ಅವ್ರು 2 ಸರಿ ಕರ್ಕೊಂಡು ಹೋದ್ರು ಅವರ ಮನೆಗೆ ಹೋಗಿ ನಿಂತ್ಕೊಂಡಿತ್ತು, ಅದ್ರ ಬಗ್ಗೆ ಇವ್ರಿಗೆ ಫೋಕಸ್ ಜಾಸ್ತಿ ಆಗುತ್ತೆ. ಇಲ್ಲಿವರೆಗೂ ನಾವು ಕೊಲೆಗಾರರನ್ನ ಮನೆಯಿಂದ ಹೊರಗಡೆ ಹುಡುಕ್ತಾ ಇದೀವಿ, ಬಟ್ ಯಾರಾದ್ರೂ ಇನ್ಸೈಡರ್ಸ್ ಆಗಿರ್ಬೋದಾ, ಯಾರಾದ್ರೂ ರಿಲೇಟಿವ್ಸ್ ಆಗಿರ್ಬೋದಾ, ಫ್ರೆಂಡ್ಸ್ ಆಗಿರ್ಬೋದಾ, ಅಕ್ಕಪಕ್ಕ ಮನೆಯವರು ಆಗಿರ್ಬೋದಾ ಅನ್ನುವಂತ ಯೋಚನೆ ಇವ್ರಿಗೆ ಹುಟ್ಕೊಳ್ಳುತ್ತೆ. ಸೊ ಈ ಕಾರಣದಿಂದಾಗಿ ಆ ಫ್ಯಾಮಿಲಿಯ ಪ್ರತಿಯೊಬ್ಬ ಮೆಂಬರ್ಸ್ ರೊಟೀನ್ ನ ಫಾಲೋ ಮಾಡೋದ್ರೊಟ್ಟಿಗೆ ಅಕ್ಕಪಕ್ಕ ಮನೆಯವ್ರನ್ನ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಮಂಗೇಶ್ ತಾಯಿ ಮನೇಲೆ ಇರ್ತಾ ಇದ್ರು, ಅವ್ರದ್ದು ಯಾವುದೇ ತರನಾದಂತ ಎಕ್ಸ್ಟ್ರಾ ರೊಟೀನ್ಸ್ ಅಂತ ಇರ್ಲಿಲ್ಲ. ಬಟ್ ಅವರ ತಂದೆ ಹೊರಗಡೆ ಕೆಲ್ಸಕ್ಕೆ ಹೋಗ್ತಿದ್ದಂತಹ ವ್ಯಕ್ತಿ, ಬೆಳಿಗ್ಗೆ ಮನೆಯಿಂದ ಹೋದ್ರೆ ಸಂಜೆನೆ ಮನೆಗೆ ಬರ್ತಿದ್ದಂತಹ ವ್ಯಕ್ತಿ. ಆತನ ಬಗ್ಗೆ ತುಂಬಾ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಆತ ಕೆಲಸಕ್ಕೆ ತುಂಬಾನೇ ಪ್ರಿಫರೆನ್ಸ್ ಕೊಡ್ತಿದ್ದಂತಹ ವ್ಯಕ್ತಿ ಹೆಚ್ಚಾಗಿ ಮನೇಲಿ ಇರ್ತಿರ್ಲಿಲ್ಲ, ಕೆಲಸದ ನಿಮಿತ್ತ ಹೊರಗಡೆನೆ ಓಡಾಡ್ತಿದ್ದ ಅಂತ ಹೇಳಿ. ಅಂಡ್ ಪೊಲೀಸರು ಆ ಮನೆಯ ಅಕ್ಕಪಕ್ಕದ ನೇಬರ್ಸ್ ನ ಇನ್ವೆಸ್ಟಿಗೇಟ್ ಮಾಡಿ ಈ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳಿ ತಿಳ್ಕೊಂಡಾಗ ಗೊತ್ತಾಗುತ್ತೆ ಈ ಮನೆಗೆ ಅವರ ರಿಲೇಟಿವ್ ಆಗಿದ್ದಂತಹ ಒಬ್ಬ ವ್ಯಕ್ತಿ ಬರ್ತಾ ಇದ್ದ. ಆತನ ಹೆಸರು ಸಮಾಧಾನ್ ಪಾಟೀಲ್. ಪೊಲೀಸರು ಸಮಾಧಾನ್ ಪಾಟೀಲ್ ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದು ಇನ್ವೆಸ್ಟಿಗೇಟ್ ಮಾಡ್ತಾರೆ. ನೀನೇನಕ್ಕೆ ಅವ್ರ ಮನೆಗೆ ಅಷ್ಟೊಂದು ಹೋಗ್ತಾ ಇದ್ದೆ, ಅವ್ರಿಗೂ ನಿನಗೂ ಏನು ಸಂಬಂಧ ಅಂತ ಹೇಳಿ. ಸಮಾಧಾನ್ ಪಾಟೀಲ್ ಹೇಳ್ತಾನೆ, ನೋಡಿ ಅವ್ರು ನಮ್ಮ ತುಂಬಾ ಹತ್ತಿರದ ರಿಲೇಟಿವ್, ನನಗೆ ಅತ್ತೆ ಮಾವ ಆಗ್ಬೇಕು ಅವರು. ಸೊ ನಾವು ಒಂದೇ ಊರ್ನಲ್ಲಿ ಇರೋದ್ರಿಂದಾಗಿ ನಾನು ಅವ್ರ ಜೊತೆಗೆ ಚೆನ್ನಾಗಿದ್ದೀನಿ, ಹಾಗಾಗಿ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ ಅಂತ ಹೇಳಿ. ಹಾಗೆ ಹೇಳಿದ್ಮೇಲೆ ಪೊಲೀಸರು ಈತನನ್ನ ಸ್ಟೇಷನ್ ಇಂದ ಕಳಿಸ್ತಾರೆ. ಬಟ್ ಇವನ್ ಬಗ್ಗೆ ಪೊಲೀಸರಿಗೆ ಡೌಟ್ ಇರುತ್ತೆ. ಸೊ ಇದೇ ಡೌಟ್ ಇಂದಾಗಿ ಈತನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿ ತಿಳ್ಕೊಂಡಾಗ ಇವ್ರಿಗೊಂದು ಸಸ್ಪಿಷಿಯಸ್ ವಿಷಯ ಗೊತ್ತಾಗುತ್ತೆ. ನೋಡಿ, ಸಮಾಧಾನ್ ಪಾಟೀಲ್ ಏನಿದ್ದಾನೆ ಇವ್ರ ಮನೆಗೆ ಯಾವಾಗ ಹೋಗ್ತಾ ಇದ್ದ ಅಂದ್ರೆ, ಯಾವಾಗ ಮಂಗೇಶ್ ಅವರ ತಂದೆ ಕೆಲಸಕ್ಕೋಸ್ಕರ ಊರಿಂದ ಹೊರಗಡೆ ಇರ್ತಾ ಇದ್ರು ಅಂಡ್ ಅದ್ರ ಒಟ್ಟಿಗೆ ಈ ಮನೇಲಿದ್ದಂತಹ 2 ಮಕ್ಕಳುಗಳು ಸ್ಕೂಲ್ಗೆ ಹೋಗ್ತಾ ಇದ್ರು, ಆ ಸಂದರ್ಭದಲ್ಲೇನೆ ಈ ಸಮಾಧಾನ್ ಪಾಟೀಲ್ ಆ ಮನೆಗೆ ಹೋಗ್ತಾ ಇದ್ದ. ಸೊ ಇದರಿಂದಾಗಿ ಪೊಲೀಸರಿಗೆ ಒಂದು ಸ್ಟ್ರಾಂಗ್ ಡೌಟ್ ಅನಿಸ್ತಾ ಇತ್ತು, ಇಲ್ಲಿ ಏನೋ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಪೊಲೀಸರು ಈತನನ್ನ ಮತ್ತೊಂದು ಸಾರಿ ಇನ್ವೆಸ್ಟಿಗೇಷನ್ ಅಂತ ಕರ್ಕೊಂಡ್ ಬರ್ತಾರೆ. ಬಟ್ ಈ ಸರಿ ಈತನನ್ನ ಲಾಸ್ಟ್ ಟೈಮ್ ತರ ಇನ್ವೆಸ್ಟಿಗೇಷನ್ ಮಾಡಲ್ಲ. ನಿನ್ನ ಬಗ್ಗೆ ನಮಗೆ ಕಂಪ್ಲೀಟ್ ಆಗಿ ಗೊತ್ತಾಗಿದೆ, ಏನಾಗಿದೆ ಅನ್ನೋದನ್ನ ನಿಜ ಒಪ್ಕೊಂಡ್ಬಿಡು, ಇದರಿಂದ ನಾವು ನಿನ್ನ ಹೊರಗಡೆ ಕರ್ಕೊಂಡ್ ಬರ್ತೀವಿ ಅಂತೇಳಿ ಒಂದು ಸುಳ್ಳು ಹೇಳ್ತಾರೆ ಅಷ್ಟೇನೆ. ಬಟ್ ಪೊಲೀಸರು ಹೇಳಿದಂತಹ ಈ ಮಾತು ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು. ಸಮಾಧಾನ್ ಪಾಟೀಲ್ ಎಲ್ಲದನ್ನು ಕಂಪ್ಲೀಟ್ ಆಗಿ ಕನ್ಫೆಸ್ ಮಾಡ್ಕೋತಾನೆ. ನೋಡಿ, ಸಮಾಧಾನ್ ಪಾಟೀಲ್ ಹೇಳಿದಂತಹ ಈ ಒಂದು ಬ್ರೂಟಲ್ ಸ್ಟೋರಿನಲ್ಲಿ 3 ಮೇನ್ ಕ್ಯಾರೆಕ್ಟರ್ ಗಳು ಬರ್ತವೆ. ಮೊದಲನೇದಾಗಿ ಸಮಾಧಾನ್ ಪಾಟೀಲ್, ಅಂಡ್ ಎರಡನೇದಾಗಿ ಆತನ ಸ್ನೇಹಿತ ರಾಜೇಂದ್ರ ಪಾಟೀಲ್, ಅಂಡ್ ಮೂರನೇದಾಗಿ ಮಂಗೇಶ್ ಪಾಟೀಲ್ ನ ತಾಯಿ ಗೀತಾಬಾಯಿ ಪಾಟೀಲ್. ನನಗೆ ಗೊತ್ತು ಈ ಹೆಸರನ್ನ ಕೇಳಿ ನಿಮ್ಗೆ ಶಾಕ್ ಆಗಿರ್ಬೋದು, ಮತ್ತೆ ಎಷ್ಟೋ ಜನ ಗೆಸ್ ಕೂಡ ಇಷ್ಟೊತ್ತಿಗೆ ಮಾಡಿರ್ಬೋದು. ನೋಡಿ, ಸಮಾಧಾನ್ ಪಾಟೀಲ್ ಅವ್ರ ಮನೆಗೆ ಅವಾಗವಾಗ ಹೋಗಿ ಬರ್ತಾ ಇದ್ದ. ನಾನು ಮೊದಲೇ ಹೇಳಿದ್ದೆ ನಿಮ್ಗೆ, ಅವರ ಎಲ್ಲಾ ರಿಲೇಟಿವ್ಗಳು ಅದೇ ಊರಿನಲ್ಲೇ ವಾಸವಾಗಿದ್ರು ಅಂತ ಹೇಳಿ. ಅಂಡ್ ಮಂಗೇಶ್ ಪಾಟೀಲ್ ನ ತಂದೆ ಕೆಲಸಕ್ಕೋಸ್ಕರ ಹೊರಗಡೆನೆ ಹೋಗ್ತಾ ಇದ್ರು, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ರು. ಸೊ ಹಾಗಾಗಿ ಅವರ ತಾಯಿ ಮಾತ್ರ ಮನೇಲಿ ಇರ್ತಾ ಇದ್ರು. ಈ ಸಮಾಧಾನ್ ಪಾಟೀಲ್ ಅದೇ ಟೈಮ್ಗೆನೆ ಇವ್ರ ಮನೆಗೆ ಹೋಗ್ತಾ ಇದ್ದ. ಮೊದಲು ಇವರು ಹೆಚ್ಚಿನ ಸಮಯನ ಮಾತಲ್ಲೇ ಕಳೀತಾ ಇದ್ರು. ಅದಾದ್ಮೇಲೆ ಇವರು ಒಂದು ಅನೈತಿಕ ಸಂಬಂಧಕ್ಕೆ ಅಟ್ರಾಕ್ಟ್ ಆಗ್ತಾರೆ. ಸಮಾಧಾನ್ ಪಾಟೀಲ್ಗೆ ಇದು ಯಾವ ರೀತಿಯಾದಂತಹ ರೊಟೀನ್ ಆಗಿತ್ತು ಅಂದ್ರೆ, ಎಷ್ಟೋ ಸಾರಿ ಮಂಗೇಶ್ ಪಾಟೀಲ್ ನ ತಾಯಿನೇ ಖುದ್ದಾಗಿ ತನ್ನ ಕಾಲ್ ಮಾಡಿ ಕರೀತಾ ಇದ್ರು. ಸೊ ಹಾಗಾಗಿ ಈ ವಿಷಯ ಸಮಾಧಾನ್ ಪಾಟೀಲ್ಗೆ ಒಂದು ಕಾಮನ್ ಅನ್ನೋ ತರ ಆಗುತ್ತೆ. ಒಂದು ದಿನ ಮಾತಾಡ್ತಾ ತನ್ನ ಸ್ನೇಹಿತ ರಾಜೇಂದ್ರ ಪಟೇಲ್ಗೆ ತಾನು ಮಾಡ್ತಿರುವಂತಹ ಘನ ಕಾರ್ಯನ ಕಂಪ್ಲೀಟ್ ಆಗಿ ಹೇಳ್ಕೊತಾನೆ, ನಾನು ಯಾವ ರೀತಿಯಾಗಿ ನಮ್ಮ ಅತ್ತೆಯ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದೀನಿ ಅನ್ನೋದ್ರ ಬಗ್ಗೆ. ನೋಡಿ, ಸಮಾಧಾನ್ ಪಾಟೀಲ್ ತನಗಿರುವಂತಹ ಸಂಬಂಧ ಅಷ್ಟೇ ಹೇಳ್ತಾ ಇರ್ಲಿಲ್ಲ, ಆತ ಮನೆಗೆ ಹೋದಾಗ ಏನೇನು ಪ್ರೊಸೆಸ್ ಆಗ್ತಾ ಇತ್ತು, ಯಾವ ರೀತಿಯಾಗಿ ಅವ್ರಿಬ್ರು ಇಂಟಿಮೇಟ್ ಆಗ್ತಾ ಇದ್ರು, ಅದನ್ನ ಕಂಪ್ಲೀಟ್ ಆಗಿ ಲಜ್ಜೆಗೆಟ್ಟು ಅವನು ಮುಂದೆ ಹೇಳ್ಕೊತಾನೆ. ಇದನ್ನ ಕೇಳ್ತಿದ್ದಂತಹ ರಾಜೇಂದ್ರ ಪಾಟೀಲ್ ಕೂಡ ಒಂದು ದೊಡ್ಡ ಸಾಚೆ ಏನ ಆಗಿರ್ಲಿಲ್ಲ. ತನ್ನ ಸ್ನೇಹಿತ ಮಾಡ್ತಿರೋದು ತಪ್ಪು ಅಂತ ಹೇಳಿ ಆತ ಹೇಳೋದ್ರ ಬದಲಾಗಿ ಆತನೇ ಹೇಳ್ಕೊತಾನೆ, ನೀನು ಮಾಡ್ತಿರುವಂತಹ ಕೆಲಸದಲ್ಲಿ ನನ್ನೂ ಶಾಮಿಲ್ ಮಾಡ್ಕೋ ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಸಮಾಧಾನ್ ಪಾಟೀಲ್ ಈ ವಿಷಯವನ್ನ
ಬಂದು ಅವ್ರ ಅತ್ತೆ ಹತ್ರನು ಹೇಳ್ಕೊತಾನೆ, ನನ್ನ ಫ್ರೆಂಡ್ ನಿಮ್ ಜೊತೆಗೆ ಈ ತರ ಇರ್ಲಿಕ್ಕೆ ಇಷ್ಟ ಪಡ್ತಿದ್ದಾನೆ ಅಂತ. ಗೀತಾಬಾಯಿ ಪಾಟೀಲ್ಗೆ ಈ ಹಂತಕ್ಕೆ ಇದೊಂದು ರೋಗ ಆಗಿ ಕನ್ವರ್ಟ್ ಆಗಿತ್ತು ಅನ್ಸುತ್ತೆ. ಅವ್ರು ಅಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿದ್ರು ಅಂತ. ಯಾಕಂದ್ರೆ ಅವರು ಈ ಮಾತಿಗೆ ಒಪ್ಕೋತಾರೆ. ಇದಾದ್ಮೇಲೆ ಸಮಾಧಾನ್ ಪಾಟೀಲ್ ಜೊತೆಗೆ ರಾಜೇಂದ್ರ ಪಾಟೀಲ್ನು ಕೂಡ ಆ ಮನೆಗೆ ಬರೋದು ಕಂಟಿನ್ಯೂ ಆಗುತ್ತೆ. ಎಷ್ಟೋ ಸರಿ ರಾಜೇಂದ್ರ ಪಾಟೀಲ್ ಅಷ್ಟೇನು ಬರ್ತಾ ಇದ್ದ, ಮತ್ತೆ ಎಷ್ಟೋ ಸರಿ ಇಬ್ರು ಸೇರ್ ಬರ್ತಾ ಇದ್ರು. ಎಷ್ಟೋ ದಿನಗಳ ಕಾಲ ಇದು ನಡೆದ್ರು ಊರಲ್ಲಿರುವಂತಹ ಯಾರಿಗೂ ಆಗ್ಲಿ ಅಥವಾ ಮನೆಯಲ್ಲಿರುವಂತಹ ಗಂಡನಿಗೆ ಆಗ್ಲಿ ಯಾವುದೇ ಡೌಟ್ ಬಂದಿರ್ಲಿಲ್ಲ. ಯಾಕಂದ್ರೆ ಮನೆಗ್ ಬರ್ತಿದ್ದವನು ಒಬ್ಬ ಕ್ಲೋಸ್ ರಿಲೇಟಿವ್ ಆಗಿದ್ದಂತಹ ವ್ಯಕ್ತಿ ಆಗಿದ್ರಿಂದ ಯಾರ ಕಣ್ಣಿಗೂ ಕಾಣಿಸ್ದೇನೆ, ಯಾರಿಗೂ ಗೊತ್ತಾಗ್ದೇನೆ ಇವ್ರು ಮಾಡ್ತಿದ್ದಂತಹ ಈ ಕೆಟ್ಟ ಕೆಲಸ ಒಂದು ದಿನ ಬಯಲಿಗೆ ಬರುವಂತಹ ಸಮಯ ಬಂದೇ ಬಿಡುತ್ತೆ. 2 ಫೆಬ್ರವರಿಗೆ ಸ್ಯಾಟರ್ಡೆ ಆಗಿರೋದ್ರಿಂದಾಗಿ ಮಧ್ಯಾಹ್ನಕ್ಕೇನೆ ತನ್ನ ಸ್ಕೂಲ್ ನ ಮುಗಿಸಿ ಮನೆಗೆ ಬಂದಂತಹ ಮಂಗೇಶ್ ಪಾಟೀಲ್ ತನ್ನ ತಾಯಿಗೆ ನಾನು ವಾಶ್ರೂಮ್ ಹೋಗಿ ಬರ್ತೀನಿ ಅಂತ ಹೇಳಿ ಮನೆಯಿಂದ ಹೊರಗೆ ಹೋಗ್ತಾನೆ. ನೆಕ್ಸ್ಟ್ ಅದೇ ಸಮಯಕ್ಕೇನೆ ರಾಜೇಂದ್ರ ಪಾಟೀಲ್ ಇವರ ಮನೆಗೆ ಬರ್ತಾನೆ. ನೋಡಿ, ರಾಜೇಂದ್ರ ಪಾಟೀಲ್ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ರಾಜೇಂದ್ರ ಪಾಟೀಲ್ ಇವರ ಅಳಿಯನ ಫ್ರೆಂಡ್. ಆಕ್ಚುಲಿ ಈತ ಈ ಸಾರಿ ಒಬ್ಬನೇ ಮನೆಗೆ ಬಂದಿದ್ದ. ಗೀತಾಬಾಯಿ ಪಾಟೀಲ್ ಈತನಿಗೆ ಹೇಳ್ತಾರೆ, ನನ್ನ ಮಗ ಬಂದಿದ್ದಾನೆ ಮನೆಗೆ, ಈ ತರ ಟೈಲೆಟ್ ಹೋಗಿದ್ದಾನೆ, ಆತ ಯಾವ ಟೈಮ್ಗೂ ಕೂಡ ಬರಬಹುದು ಅಂತ ಹೇಳಿ. ಬಟ್ ಸ್ಟಿಲ್ ಆದ್ರೂ ಇವರು ಅವ್ರ ಕೆಲಸದಲ್ಲಿ ಮಗ್ನರಾಗ್ತಾರೆ. ಇವ್ರಿಗಿದ್ದಂತಹ ಅರ್ಜೆಂಟ್ ನಲ್ಲಿ ಇವ್ರ ಬಾಗಿಲು ಸರಿಯಾಗಿ ಕ್ಲೋಸ್ ಮಾಡಿರ್ಲಿಲ್ಲ. ಸೊ ಟೈಲೆಟ್ ಹೋದಂತಹ ಮಂಗೇಶ್ ಪಾಟೀಲ್ ಮನೆಗ್ ಬಂದು ಸಡನ್ ಆಗಿ ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಾನೆ. ಆ 12 ವರ್ಷದ ಹುಡುಗ ನೋಡಿದಂತಹ ಸಿಚುವೇಶನ್ ಏನಿದೆ, ಸೊ ಅವನಿಗೆ ಅದು ಏನು ಅಂತ ಅರ್ಥ ಆಗೋಷ್ಟ್ರ ಒಳಗಡೆನೆ ಈ ರಾಜೇಂದ್ರ ಪಾಟೀಲ್ ಏನಿದ್ದಾನೆ ಪಕ್ಕದಲ್ಲಿದ್ದಂತಹ ಒಂದು ದೊಣ್ಣೆನ ತಗೊಂಡು ಜೋರಾಗಿ ಆತನ ತಲೆಗೆ ಹೊಡಿತಾನೆ. ಆ ಪೆಟ್ಟು ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಸ್ಥಳದಲ್ಲಿನೇ ಆ ಮಗು ಒದ್ದಾಡಿ ಜೀವ ಬಿಡುತ್ತೆ. ಆ ತಾಯಿ ತನ್ನ ಮಗು ತನ್ನ ಮುಂದೆನೆ ಒದ್ದಾಡಿ ಜೀವ ಬಿಡ್ತಾ ಇದ್ರೆ ಅವರ ರಿಲೇಟಿವ್ ಸಮಾಧಾನ್ ಪಾಟೀಲ್ಗೆ ಕಾಲ್ ಮಾಡಿ ಇಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆತನನ್ನು ಮನೆಗೆ ಬರ್ಲಿಕ್ಕೆ ಕರೀತಾಳೆ. ನೆಕ್ಸ್ಟ್ ಅವ್ರೆಲ್ಲರೂ ಸೇರಿ ಆ ಬಾಡಿನ ಒಂದು ಚೀಲದೊಳಗಡೆ ಹಾಕೊಂಡು ಕತ್ಲಾಗ್ಲಿ ಅಂತ ಹೇಳಿ ವೇಟ್ ಮಾಡ್ತಾ ಇದ್ರು. ಕತ್ಲಾದ ಮೇಲೆ ಮಗ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂತ ಹೇಳಿ ನಾಟಕ ಮಾಡ್ತಾ ಇದ್ಲು. ಅದ್ರ ಒಟ್ಟಿಗೆನೆ ಇವ್ರು 3 ಜನ ಹುಡುಕೋದನ್ನ ನೆಪ ಮಾಡ್ಕೊಂಡು ಆ ದೇಹವನ್ನ ಊರಿಂದ ಹೊರಗಡೆ ತಗೊಂಡ್ಬಂದು ಒಂದು ಫಾರೆಸ್ಟ್ ನಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ದೂರಕ್ಕೆ ಆ ದೇಹದ ಭಾಗಗಳನ್ನ ಬಿಸಾಕ್ತಾರೆ. ಆ ರಾತ್ರಿ ಕತ್ಲಾದ್ಮೇಲೆ ಇವ್ರು 3 ಜನ ಒಟ್ಟಿಗೆ ಇದ್ರು ಯಾರಿಗೂ ಇದ್ರ ಬಗ್ಗೆ ಡೌಟ್ ಬರ್ಲಿಲ್ಲ. ಯಾಕಂದ್ರೆ ಅವ್ರು 3 ಜನ ಸೇರಿ ಕಳೆದಿರುವಂತಹ ಮಗನ್ನ ಹುಡುಕ್ತಿದ್ದಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಯಾರಿಗೂ ಒಂದು ಸಣ್ಣ ಕ್ಲೂ ಕೂಡ ಇರ್ಲಿಲ್ಲ, ಇವರೇ ಆತನನ್ನ ಕೊಂದು ಪೀಸ್ ಮಾಡಿ ಆ ಫಾರೆಸ್ಟ್ ನಲ್ಲಿ ಬಿಸಾಕ್ತಿದ್ದಾರೆ ಅಂತ ಹೇಳಿ. ಈ ಕಂಪ್ಲೀಟ್ ವಿಷಯ ತಿಳಿದು ಇವನ್ ಪೊಲೀಸರು ಕೂಡ ನಡ್ಗೋಗಿದ್ರು. ಯಾವಾಗ ಊರವ್ರಿಗೆ ಈ ವಿಷಯ ಗೊತ್ತಾಗುತ್ತೆ ಅವರೆಲ್ಲ ಎಷ್ಟು ಚೀಮಾರಿ ಹಾಕ್ತಾರೆ ಅಂದ್ರೆ, ಇವಳು 10 ನಾಟಕ ಮಾಡಿದ್ದನ್ನ ನೋಡಿ ಎಷ್ಟೋ ಜನ 2-3 ದಿನ ಅವಳ ಒಟ್ಟಿಗೆ ಕೂತು ಅವಳನ್ನ ಸಮಾಧಾನ ಮಾಡಿದ್ರು. ನಾನು ಹಿಂದೆ ಒಂದು ಪುಸ್ತಕ ಓದುವಾಗ ಓದಿದ್ದೆ, ಒಂದು ಕ್ರೈಮ್ ಸ್ಟಾರ್ಟ್ ಆಗೋದು ಮನೆಯ ಹೊರಗಲ್ಲ ಮನಸ್ಸಿನ ಒಳಗೆ ಅಂತ ಹೇಳಿ. ಮತ್ತೆ ಯಾವಾಗ ಅದನ್ನ ನಮ್ಮಿಂದ ಕಂಟ್ರೋಲ್ ಮಾಡಕ್ ಆಗಲ್ವೋ ಇನ್ನೋಸೆಂಟ್ ಜೀವಗಳನ್ನ ನಾವು ಬಲಿ ಕೊಡಬೇಕಾಗತ್ತೆ ಅಂತ ಹೇಳಿ. ಈ ಮಾತಿಗೆ ಈ ಸ್ಟೋರಿ ತುಂಬಾನೇ ರಿಲೇಟ್ ಆಗುತ್ತೆ ಅನ್ಕೋತೀನಿ. ಅವರೆಲ್ಲ ಅರೆಸ್ಟ್ ಆಗಿದ್ದಾರೆ, ಜಸ್ಟಿಸ್ ಕೋರ್ಟ್ ನಲ್ಲಿ ಸಿಗ್ಬೋದು, ಬಟ್ ಹೋಗಿರುವಂತ ಆ ಹುಡುಗನ ಜೀವ ಯಾವತ್ತೂ ವಾಪಸ್ ಬರಲ್ಲ. ಅಂಡ್ ನೀವು ಇಲ್ಲಿವರೆಗೂ ಈ ವಿಡಿಯೋ ನೋಡಿದಿರಾ ಅಂದ್ರೆ ಈ ಕೇಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸ್ಟಾರ್ಟಿಂಗ್ ಮಾಡುವಂತಹ 100 ಕಮೆಂಟ್ಸ್ ಗೆ ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಅಂಡ್ ರೀಸೆಂಟ್ ಆಗಿ ನಾನು ಅಮೆರಿಕಾದ ಸೀರಿಯಲ್ ಕಿಲ್ಲರ್ ಎಡ್ವರ್ಡ್ ಗೇನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದ್ರ ಲಿಂಕ್ ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನು ಕೂಡ ನೀವು ಈ ವಿಡಿಯೋ ಆದ್ಮೇಲೆ ನೋಡಬಹುದು. ಸೊ ಇಲ್ಲಿವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ತರದ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.